ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಈಗಾಗಲೇ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಪುರುಷ ಹಾಗೂ ಮಹಿಳೆಯರು ಆನ್ಲೈನ್ ಅರ್ಜಿಯನ್ನು ಹಾಕಿದ್ರಿ. ಅದೇನಪ್ಪ ಅಂದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 26ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಫಿಸಿಕಲ್ ಪ್ರಾರಂಭವಾಗ್ತಾ ಇದೆ. ಅದರ ಸಲುವಾಗಿ ಏನಪ್ಪ ಅಂದ್ರೆ ಈಗ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಈ ಸಲ ರಿಜೆಕ್ಟ್ ಆಗಿದ್ದಾರೆ. ರಿಜೆಕ್ಟ್ ಯಾವ ರೀತಿ ಅಂದರೆ ಅವ್ರ ಅಡ್ಮಿಟ್ ಕಾರ್ಡನ್ನು ಓಪನ್ ಆಗ್ತಾ ಇಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲ ಸರ್, ನಂದು ರಿಜೆಕ್ಟ್ ತೋರಿಸ್ತಾ ಇದೆ, ಯಾಕೆ ಓಪನ್ ಆಗಿಲ್ಲ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಕೇಳ್ತಾ ಇದ್ರಿ. ಅದೇ ರೀತಿಯಾಗಿ ಕಮೆಂಟ್ ಮೂಲಕ ಸಹಿತ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೀವು ಆನ್ಲೈನ್ ಅರ್ಜಿ ಹಾಕಕ್ಕೆ ಹೋದಾಗ ಭಾಳಷ್ಟು ಜನ ಆನ್ಲೈನ್ ಅರ್ಜಿನ ಹಾಕಿರಿ, ಪೇಮೆಂಟು ಮಾಡಿರಿ, ಫೋಟೋನು ಕೊಟ್ಟರಿ, ಆದರೆ ರಿಜೆಕ್ಟೆಡ್ ತೋರಿಸ್ತಾ ಇದೆ. ಹೆಂಗೆ ಸರ್ ಅಂತ ತಿಳಿಸಿಂದ ಭಾಳಷ್ಟು ಜನ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಹಾಕಿರಿ, ಪೇಮೆಂಟು ಮಾಡಿರಿ, ಇಲ್ಲ ನಂಗಿಲ್ಲ, ಆದರೆ ಫೋಟೋ ಹಾಕುವಾಗ ಫೋಟೋ ಮೇಲೆ ಏನಪ್ಪ ಅಂದ್ರೆ ಅಲ್ಲಿ ನಿಮ್ಮ ಹೆಸರು ಮತ್ತು ಡೇಟನ್ನು ಬರೀಬೇಕಾಗಿತ್ತು, ಅದನ್ನು ಬರೆದಿಲ್ಲ ಒಂದು. ಆಮೇಲೆ ಇನ್ನು ಕೆಲವರು ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಫೋಟೋ ಹಾಕ್ಯಾರಿ, ಫೋಟೋ ಹಾಕುವಾಗ ಏನು ಮಾಡ್ತಾರೆ ರೀ, MB ಭಾಳ ಇರ್ತದೆ ತಿಳಿಸಿಂದ ಅದ್ರ MB ಕಡಿಮೆ ಮಾಡಿ ಅಪ್ಲೋಡ್ ಮಾಡ್ತಾರೆ ರೀ. ಆ ರೀತಿ ಆದಾಗೂ ಸಹಿತ ಫೋಟೋ ಬ್ಲರ್ ಆಯ್ತಂದ್ರೆ ಅವಾಗೂ ರಿಜೆಕ್ಟ್ ಆಗ್ತದೆ. ಹೆಚ್ಚು ರಿಜೆಕ್ಟ್ ಆಗಿದ್ದು ಅದರ ಸಲುವಾಗಿ ಅಂದರೆ ಫೋಟೋ ಸಲುವಾಗಿನೇ ರಿಜೆಕ್ಟ್ ಆಗ್ಯದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯುವರ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಅಂತ ತಿಳಿಸಿಂದ ತೋರಿಸ್ತಾ ಇದೆ. ಹಾಗಾದರೆ ಅಭ್ಯರ್ಥಿಗಳೇ, ಈಗಂತೂ ರಿಜೆಕ್ಟ್ ಆಗಿದ್ದು ಆಗಿ ಹೋಯ್ತು, ಇನ್ನೇನು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೇ ನವಂಬರ್ ತಿಂಗಳಂದ್ರೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಹೊಸಾದ SSC GD ಒಳಗೆ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. 40,000ಕ್ಕಿಂತ ಅಧಿಕ ಹುದ್ದೆಗಳಿಗಾಗಿ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಮುಂದಿನಕ್ಕೆ ನೀವು ರೆಡಿ ಆಗಿರಿ. ಇದ್ರ ಮೇಲೆ ರಿಜೆಕ್ಟ್ ಆಯ್ತು ಅಂತ ಬೇಜಾರಾಗಿಕೊಂಡಿರ್ಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ನಾವೊಂದು ಕಿವಿ ಮಾತು ಹೇಳ್ತೀನಿ, ಏನಪ್ಪ ಅಂದ್ರೆ ನೀವು ಯಾವುದೇ ಕಾಲ್ಫಾರ್ಮ್ ಆದಾಗ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅದಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ಅಂದ್ರೆ ಅದ್ರ ನೋಟಿಫಿಕೇಷನನ್ನು ನೋಡಬೇಕು. ಏನೇನು ಕೇಳಿದಾರೆ, ಫೋಟೋ ಏನು ಹಚ್ಚಬೇಕು, ಆಮೇಲೆ ಪೇಮೆಂಟ್ ಎಷ್ಟು ಮಾಡಬೇಕು, ಯಾವುದರಲ್ಲಿ ಏನು ಬರೀಬೇಕು ಅಂತಕ್ಕಂಥದ್ದನ್ನು ನೋಟಿಫಿಕೇಷನ್ನಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಕ್ಲಿಯರಾಗಿ ಮಾಹಿತಿಯನ್ನು ಬಿಟ್ಟಿರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಆ ಮಾಹಿತಿಯನ್ನು ಕ್ಲಿಯರಾಗಿ ತಿಳ್ಕೊಂಡ ಮೇಲೆ ನೀವು ಅರ್ಜಿ ಹಾಕಬೇಕು, ಇದು ಒಂದು ಗೊತ್ತಿರಲಿ. ಆಮೇಲೆ ಇನ್ನೂ ಕೆಲವೊಂದು ಹುಡುಗರು ತಪ್ಪು ಮಾಡ್ತಾರೆ, ಏನು ರೀ, ಮೊಬೈಲ್ ಮುಖಾಂತರ ಅರ್ಜಿಯನ್ನು ಹಾಕ್ತೀರಿ. ಅರ್ಜಿ ಹಾಕಿರಿ ಮೊಬೈಲ್ ಮುಖಾಂತರ, ನಾ ಬ್ಯಾಡ ಅನ್ನೋದಿಲ್ಲ, ಆದ್ರೆ ನೀವು ಭಾಳ ಅಂದ್ರೆ ಭಾಳ ಎಕ್ಸ್ಪರ್ಟ್ ಇದ್ದರೆ ಮಾತ್ರ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಹಾಕಿರಿ. ಯಾಕಂದ್ರೆ ದುಡ್ಡು ಅದಕ್ಕೂ ಖರ್ಚು ಮಾಡ್ತಿರ್ತೀರಿ. ಅದಕ್ಕೆ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ, ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿ ಹಾಕಿರಿಪ್ಪ ಅಂದ್ರೆ ಸಮಾಧಾನಲೇ ಅವ್ರು ನಿಮ್ಮನ್ನು ಕೇಳ್ತಿರ್ತಾರೆ, ನೀವು ಹೇಳ್ತಿರ್ತೀರಿ. ಏನೋ ತಪ್ಪು ತಡಿ ಆದ್ರೆ ಅಲ್ಲಿ ಏನು ಮಾಡ್ತೀರಿ, ಚರ್ಚೆ ಮಾಡಿ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ತಿರ್ತೀರಿ. ನೀವು ಡೈರೆಕ್ಟ್ ಮೊಬೈಲ್ದಾಗ ಕುತ್ಕೊಂಡು ನೀವು ಅಪ್ಲೋಡ್ ಮಾಡಿರಪ್ಪ ಅಂದರೆ ಏನು ತಪ್ಪು ಮಾಡಿರಿ, ಏನು ಸರಿ ಮಾಡಿರಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಹಂಗೆ ಮಿಸ್ಟೇಕ್ ಆಗುವಂಥ ಚಾನ್ಸ್ ಇರ್ತದೆ. ಇದೊಂದು ಗೊತ್ತಿರಲಿ. ಆಮೇಲೆ ಇನ್ನೂ ಒಂದು ಗೊತ್ತಿರಲಿ ಎಲ್ಲರಿಗೂ, ಅಡ್ಮಿಟ್ ಕಾರ್ಡ್ ಓಪನ್ ಮಾಡ್ಕೋಕ್ಕೂ ಸಹಿತ ಸಾಧ್ಯದಷ್ಟು ಅಂದ್ರೆ ಸೈಬರ್ ಅಂದರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿರಪ್ಪ ಅಂದ್ರೆ ಭಾಳ ಒಳ್ಳೆಯದು. ಅವರು ಕರೆಕ್ಟಾಗಿ ನಿಮ್ಗೆ ಡೌನ್ಲೋಡ್ ಮಾಡಿ ಕೊಡ್ತಾರೆ. ಒಮ್ಮೊಮ್ಮೆ ಏನಾಗ್ತದೆ, ನೀವು ಓಪನ್ ಮಾಡ್ತೀರಿ, ಏನೋ ಹೊಡ್ಯಾಕೆ ಹೋಗಿ ಏನೋ ಹೊಡೆದು ಬಿಡ್ತೀರಿ. ಹಂಗೆ ಹೊಡೆದ್ರಿಪ್ಪ ಅಂದ್ರೆ ಒಮ್ಮೊಮ್ಮೆ ನಿಮ್ಮದು ಓಪನ್ ಆಗೋದಿಲ್ಲ. ಆ ರೀತಿಯೂ ತೊಂದರೆ ಆಗ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ಸಂಪೂರ್ಣ ಮಾಹಿತಿ ನಿಮಗಿತ್ತು, ಪೂರ್ಣ ಕ್ಲಿಯರ್ ಇತ್ತು, ಅದನ್ನ ಏನು ಮಾಡಿರಿ, ಓಪನ್ ಮಾಡೋದಾಗಿರ್ಬೋದು ಅಥವಾ ಆನ್ಲೈನ್ ಅರ್ಜಿ ಹಾಕೋದು ನೀವು ಮಾಡುತ್ತವ್ರಿ. ಇಲ್ಲಪ್ಪ ಅಂದ್ರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅದನ್ನ ಆನ್ಲೈನ್ ಅರ್ಜಿ ಹಾಕೋದು ಮಾಡಿರಿ, ಆಮೇಲೆ ಓಪನ್ ಮಾಡೋದು ಮಾಡಿರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಫೋರ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಏನಪ್ಪ ಅಂದ್ರೆ ಸೆಪ್ಟೆಂಬರ್ 26ರಿಂದ ಬೆಂಗಳೂರಲ್ಲಿ ಫಿಸಿಕಲ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಸಹಿತ ಐತಿ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಭಾಳಷ್ಟು ಜನ ಅಭ್ಯರ್ಥಿಗಳೇ, ಹಾಗಾದರೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅಂತಕ್ಕಂಥ ಮಾಹಿತಿಯನ್ನು ಫಸ್ಟ್ ನಾವು ನೋಡೋಣ. ಅಡ್ಮಿಟ್ ಕಾರ್ಡ್ ಫಾರ್ ಅಪ್ಲಿಕೇಶನ್ PET/PST ಫಾರ್ ದಿ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ 2024 CISF ಅಂತ ಕೊಟ್ಟಾರೆ. ಇಲ್ಲಿ ಅಡ್ಮಿಟ್ ಕಾರ್ಡ್ನಾಗ ಏನೇನು ಕೊಟ್ಟಾರಪ್ಪ ಅಂದ್ರೆ ನೀವು ಕಂಪಲ್ಸರಿಯಾಗಿ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಫಿಸಿಕಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಕಂಪಲ್ಸರಿ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು, ಇದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನಂತ ಪೋಸ್ಟ್ ಅಪ್ಲೈಡ್ ಫಾರ್ ಅಂದರೆ ಯಾವ ಹುದ್ದೆಗೆ ನೀವು ಅರ್ಜಿ ಹಾಕಿರಿ, ಆಮೇಲೆ ನಿಮ್ಮ ರೂಲ್ ನಂಬರ, ಆಮೇಲೆ ನಿಮ್ಮ ರಿಜಿಸ್ಟರ್ ID, ಆಮೇಲೆ ಕ್ಯಾಂಡಿಡೇಟ್ಸ್ ನೇಮ, ಫಾದರ್ಸ್ ನೇಮ, ಮದರ್ಸ್ ನೇಮ, ಆಮೇಲೆ ಕೆಟಗರಿ UR, SC, ST, OBC, EWS, ಆಮೇಲೆ ಮೇಲ ಫಿಮೇಲ, ಡೇಟ್ ಆಫ್ ಬರ್ತ, ಡೊಮೆಸಿಯಲ್ ಸ್ಟೇಟ, ಐಡೆಂಟಿಫಿಕೇಷನ್ ಮಾರ್ಕ್ಸ, ಇವೆಲ್ಲ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ, ನಾವು ಇಲ್ಲಿ ನೋಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಪರ್ಮನೆಂಟ್ ಅಡ್ರೆಸ್ಸು, ಆಮೇಲೆ ಎಲ್ಲ ನಿಮ್ಮದು ಬಂದಿರ್ತದೆ. ಈಗ ನೀವು ಹೋಗಬೇಕಾಗಿದ್ದು ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಸೆಂಟರ್ ಡೀಟೇಲ್ಸ್. ನೀವು ಬೆಂಗಳೂರಲ್ಲಿ ಎಲ್ಲಿ ಹೋಗಬೇಕು, ಈಗಾಗಲೇ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಬೆಂಗಳೂರಲ್ಲಿ ಎಲ್ಲಿ ಹೋಗಬೇಕು ಫಿಸಿಕಲ್ಗೆ ಅಂತಕ್ಕಂಥ ಅಡ್ರೆಸ್ಸನ್ನು ಸಹಿತ ಇಲ್ಲಿ ನೀವು ನೋಡ್ಬೋದು. ಸೆಂಟರ್ ನೇಮ್ 10th RB ಬೆಂಗಳೂರು,
ಸೆಂಟರ್ ಅಡ್ರೆಸ್ SR ಕಮಾಂಡೆಂಟ್ CISF ಯೂನಿಟ್ 10th RES BN ಬೆಂಗಳೂರು PO ಏನ್ರಿ ಲಕ್ಕೂರ್ ತಾಲೂಕಾ ನೆಲಮಂಗಲ ಐತ್ರಿ ಡಿಸ್ಟಿಕ ಬೆಂಗಳೂರು ಅದ ರೂರಲ್ ಸ್ಟೇಟ ಕರ್ನಾಟಕ ಪಿನ್ 562311 ಕೊಟ್ಟಾರ. ಅದೇ ರೀತಿಯಾಗಿ ನಿಯರೆಸ್ಟ್ ಬಸ್ ಸ್ಟ್ಯಾಂಡ ಅಂತೇಳಿ ಕೊಟ್ಟಾರ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಈ ಅಡ್ರೆಸ್ಸನ್ನು, ಯಾಕಂದ್ರೆ ಈಗ ನಿಮ್ಗೆ ಅಡ್ಮಿಟ್ ಕಾರ್ಡ್ ತೊಗೊಂಡವ್ರಿಗೆ ನಿಮ್ಮ ಅಡ್ರೆಸ್ ಗೊತ್ತಿರ್ತದೆ. ಅಡ್ಮಿಟ್ ಕಾರ್ಡ್ನಲ್ಲಿ ಬಂದಂಥದನ್ನು ನಾನು ನಿಮ್ಗೆ ಅಡ್ರೆಸ್ಸನ್ನು ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನೀವು ಫಿಸಿಕಲ್ಗೆ ಹೋಗಬೇಕಾದ್ರೆ ಏನೇನು ಕಂಡೀಷನ್ ಅದಾವು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅಭ್ಯರ್ಥಿಗಳೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಿಸಿಕಲ್ಗೆ ಹೋಗುವಾಗ ಯಾವ ರೀತಿ ಹೋಗಬೇಕು, ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ, ಅಭ್ಯರ್ಥಿಗಳಿಗೆ ಪ್ರಮುಖವಾದಂಥ ಸೂಚನೆಗಳು ಕೊಟ್ಟಾರೆ. ಇಲ್ಲಿ ಏನಪ್ಪ ಅಂದರೆ ನೇಮಕಾತಿ ಕೇಂದ್ರಕ್ಕೆ PET ಬಾರ್ PSTಗೆ ವರದಿ ಮಾಡುವಾಗ ಪ್ರವೇಶ ಪತ್ರವನ್ನು ತನ್ನಿ, ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರವನ್ನು ಒದಗಿಸಲಾದ ಸ್ಥಳದಲ್ಲಿ ಅಂಟಿಸಿ, ನೀವು ಅದನ್ನು ತರಲು ವಿಫಲವಾದರೆ ನಿಮ್ಮನ್ನು ರದ್ದುಗೊಳಿಸುತ್ತೇವೆ. ಫಸ್ಟ್ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗಬೇಕು. ಅಡ್ಮಿಟ್ ಕಾರ್ಡ್ ಜೊತೆ ಏನಪ್ಪ ಅಂದ್ರೆ ಒಂದು ಫೋಟೋವನ್ನು ಅಂಟಿಸ್ಬೇಕಂದಾರೆ. ನೀವು ಅಡ್ವಾನ್ಸ್ ಅಂಟ್ಸಕ್ಕೆ ಹೋಗಿ ಏನಾರು ತಪ್ಪಬೇಡ್ರಿ, ನಿಮ್ಮ ಫೋಟೋ ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗ್ರಿ, ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದು ಮೊದಲನೇದು. ಆಮೇಲೆ ಎರಡನೇದು ಏನೈತಪ್ಪ ಅಂದರೆ CISFನಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ಮನ್ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಮೆಟ್ರಿಕ್ಯುಲೇಷನ್ 10ನೇ ತರಗತಿ ತೇರ್ಗಡೆ ಆಗಿರಬೇಕು. ಈಗಾಗಲೇ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಹಾಗಾದರೆ 10ನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೇಮಕಾತಿ ದಿನದಂದು ನೇಮಕಾತಿ ಕೇಂದ್ರದಲ್ಲಿ ಅಭ್ಯರ್ಥಿಯು ವರದಿ ಮಾಡುವ ಸಮಯ ಬೆಳಗ್ಗೆ 6 ಗಂಟೆ. ನೀವು ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ನಿಮ್ಗೆ ಈಗಾಗಲೇ ಡೇಟ್ ಕೊಟ್ಟಾರ್ರಿ. ಯಾವ ಡೇಟಿಗೆ ನೀವು ಬರಬೇಕು ಅನ್ನೋದು ಕೊಟ್ಟಾರೆ. ಬೆಳಗ್ಗೆ 6 ಗಂಟೆ, ಸರಿಯಾಗಿ 6 ಗಂಟೆ ಅಂದ್ರೆ ನೀವು 5ವರೆಗೆ ಹೋಗಿ ನಿಲ್ಬೇಕು ರೀ. 5ವರೆಗೆ ನಿಂತ್ರಿಪ್ಪ ಅಂದ್ರೆ 6 ಗಂಟೆ ಕರೆಕ್ಟಾಗಿ ನಿಮ್ಗೆ ಸೆಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಪ್ರವೇಶ ಪತ್ರವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಯಾವುದಾದ್ರೂ ವ್ಯತ್ಯಾಸಗಳಿದ್ದರೆ ಅವುಗಳನ್ನು ಸರಿಪಡಿಸಲು ನೇಮಕಾತಿ ಮಂಡಳಿ ಗಮನಕ್ಕೆ ತನ್ನಿ. ಈಗಾಗಲೇ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ, ಅವ್ನು ನೋಡ್ಕೋರಿ. ನಿಮ್ಗೆ ಏನಾರ ಡೌಟಾ ಏನಾರ ಪ್ರಾಬ್ಲಮ್ಸ್ ಇದ್ದಪ್ಪ ಅಂದ್ರೆ ಅಲ್ಲಿ ನೇಮಕಾತಿ ಮಂಡಳಿಗೆ ಅವ್ರ ಗಮನಕ್ಕೆ ನೀವು ತರಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇಲ್ಲಿ 5ನೇ ಪಾಯಿಂಟ್ ಏನೈತಪ್ಪ ಅಂದ್ರೆ ಅಧಿಸೂಚನೆ ಪ್ರಕಾರ ನಿಮ್ಮ ಶೈಕ್ಷಣಿಕ ವಯಸ್ಸಿನ ಸಡಿಲಿಕೆ, ಜಾತಿ ಪ್ರಮಾಣ ಪತ್ರ ಮತ್ತು ಇತರೆ ಸಡಿಲಿಕೆ ಬೆಂಬಲವಾಗಿ. ಈಗ ಉದಾಹರಣೆ ಹೆಂಗಿರ್ತದೆ ರೀ, ಜನರಲ್ದವ್ರಿಗೆ ವಯಸ್ಸಿನ ಮಿತಿ ಬೇರೆ ಇರ್ತದೆ, OBC ಅವ್ರಿಗೆ ವಯಸ್ಸಿನ ಮಿತಿ ಬೇರೆ ಇರ್ತದೆ, SC ST ಅವ್ರಿಗೆ ವಯಸ್ಸಿನ ಮಿತಿ ಬೇರೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ಏನಂದಾರಪ್ಪ ಅಂದ್ರೆ 4 ಪಾಸ್ಪೋರ್ಟ್ ಸೈಜ ಫೋಟೋಗಳನ್ನ ಸಹಿತ ತೆಗೆದುಕೊಂಡು ಬರ್ಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಹೆಚ್ಚು ಪಾಸ್ಪೋರ್ಟ್ ಸೈಜ್ ಒಂದು 20 ಫೋಟೋನ ಇಟ್ಕೊಂಡು ಹೋಗ್ರಿ ರ್ಯಾಲಿಗೆ ಹೋಗುವಾಗ. ಅದಕ್ಕೆ ಯಾವಾಗ ಎಲ್ಲಿ ಬೇಕಾಗ್ತೈತಿ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಅಡ್ವಾನ್ಸ್ ಆಗಿ ತೆಗೆದುಕೊಂಡು ಹೋದ್ರೆ ನಿಮ್ಗೆ ಒಳ್ಳೆಯದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಹೇಳ್ಯಾರಪ್ಪ ಅಂದ್ರೆ ಯಾರಾದರೂ ಮಹಿಳಾ ಅಭ್ಯರ್ಥಿಗಳು ಗರ್ಭಿಣಿ ಇದ್ರಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಏನಕ್ಕಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬರ್ಬೇಕಂತ ಹೇಳ್ಯಾರಿ. ನೆಕ್ಸ್ಟ್ ಪಾಯಿಂಟ್ ಏನೈತಪ್ಪ ಅಂದ್ರೆ ನಿಮ್ಮ ಗುರುತನ್ನು ಸಾಬೀತುಪಡಿಸಲು ಆಧಾರ್ ಕಾರ್ಡ್, ಮತದಾರರ ಕಾರ್ಡ್, ಚಾಲನಾ ಪರವಾನಗಿ, ಆದಾಯ ತೆರಿಗೆ ಅಂದ್ರೆ ಪ್ಯಾನ್ ಕಾರ್ಡ, ಈ ರೀತಿ ಏನಾದರೂ ಅಂದ್ರೆ ನಿಮ್ಮ ಗುರುತಿನ ಸಲುವಾಗಿ ID ಪ್ರೂಫ್ ಸಲುವಾಗಿ ಆಧಾರ್ ಕಾರ್ಡ್ ಒಯ್ಬೋದು, ವೋಟಿಂಗ್ ಕಾರ್ಡ್ ಒಯ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಒಯ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಒಯ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಹೋದ್ರೆ ನಡೀತದೆ. ಎಲ್ಲ ಒಯ್ತಂದ್ರು ಎಲ್ಲ ವೈರ್ ನಡೀತದೆ, ಏನು ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೇಮಕಾತಿ ಕೇಂದ್ರಕ್ಕೆ ಮೊಬೈಲ್ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಥವಾ ಯಾವುದೇ ಬೆಲೆ ಬಾಳುವ ದುಬಾರಿ ವಸ್ತುಗಳನ್ನು ತರದಂತೆ ನಿಮಗೆ ಸೂಚಿಸಲಾಗಿದೆ. ಈ ನಿಟ್ಟಿನಲ್ಲಿ ಯಾವುದಕ್ಕೆ ನಷ್ಟ ಆದರೆ CISF ಜವಾಬ್ದಾರಿ ಅಲ್ಲ. ನೋಡಿರಿ, ಹೋಗೋ ಮುಂದೆ ನಾ ಬಂಗಾರ ಚೈನಾ ಹೋದ್ನಿ, ಕಿಮ್ಮತ್ತಿನ 1 ಲಕ್ಷ 1.5 ಲಕ್ಷದ ಮೊಬೈಲ್ ಹೋದ್ನಿ, ಈ ರೀತಿ ಏನರ ಹೋಗಿ ಏನರ ಕಳ್ಕೊಂಡಿರಪ್ಪ ಅಂದ್ರೆ CISFದವರು ಇದಕ್ಕೆ ಸಂಬಂಧ ಇರೋದಿಲ್ಲ. ನಿಮ್ಮ ಜವಾಬ್ದಾರಿ ನಿಮ್ಗೆ ಅಂಥ ಬೆಲೆ ಬಾಳೋ ವಸ್ತುಗಳನ್ನ ತರಬಾರ್ದಂತೇಳಿ ಈಗಾಗಲೇ ನಿಮ್ಮ ಅಡ್ಮಿಟ್ ಕಾರ್ಡ್ ನಿಯಮದಾಗ ಕೊಟ್ಟಾರು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ನೀವು ನಿರ್ದಿಷ್ಟ ಸ್ಥಳ, ದಿನಾಂಕ ಮತ್ತು ಸಮಯದಲ್ಲಿ ವರದಿ ಮಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇಲ್ಲದಾದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಯಾವ ದಿನಾಂಕ ಯಾವ ಟೈಮ್ಗೆ ಕರೆಕ್ಟಾಗಿ ಹೋಗ್ಬೇಕು. ಈಗ ನಿಮ್ಮದು ಇವತ್ತು ರ್ಯಾಲಿ ಇತ್ತು, ನೀವು ನಾಳೆ ಹೋದ್ರಿಪ್ಪ ಅಂದ್ರೆ ಅವಕಾಶ ಇರೋದಿಲ್ಲ. ಯಾವ ದಿನಾಂಕ ಕೊಟ್ಟಿರ್ತಾರೋ ಆ ದಿನಾಂಕ ಬೆಳಗ್ಗೆ 6 ಗಂಟೆಗೆ ಅಂದ್ರೆ ನೀವು ಅಲ್ಲಿ 6 ಅಂದ್ರೆ ನೀವು 5ವರೆಗೆ ಇರ್ಬೇಕು ರೀ. ಕರೆಕ್ಟಾಗಿ ಹೋದ್ರೆ ಮಾತ್ರ ತೆಗೆದುಕೊಳ್ತಾರೆ. ಇವತ್ತಿದ್ದವ್ರು ನಾಳೆ ಹೋದ್ರೆ ತೆಗೆದುಕೊಳ್ಳೋದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ನೀವು PET PST ಕರೆಪತ್ರವನ್ನು ತೆಗೆದುಕೊಂಡು ಬರಬೇಕಂತ ಹೇಳ್ಯಾರ. ಅದೇ ರೀತಿಯಾಗಿ ನಿಮ್ಮ ಸ್ವಂತ ವ್ಯವಸ್ಥೆಯಲ್ಲಿ ಅಂದರೆ ಅಲ್ಲಿ 1 ದಿನ ಅಥವಾ 2 ದಿನ ನೀವು ವಸತಿ ಇರಬೇಕಾಗ್ತದೆ. ಅದರ ಸಲುವಾಗಿ ಏನಪ್ಪ ಅಂದ್ರೆ ನಿಮ್ಮ ಸ್ವಂತ ವ್ಯವಸ್ಥೆಯಲ್ಲಿ ನೀವು ಹೋಗಬೇಕು. ಯಾವುದೇ ರೀತಿ TADಯನ್ನು CISFನವ್ರು ಕೊಡೋದಿಲ್ಲ.
ನಿಮ್ಮ ಖರ್ಚು ನಿಮಗೆ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ CISF ನೇಮಕಾತಿಯಲ್ಲಿ ಏನಾದರೂ ಅನರ್ಹ ಕಂಡು ಬಂದರೆ, ಅಂದರೆ ನಿಮ್ಮ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ನಿಮಗೆ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಏನಾದರೂ ಅನರ್ಹ ಕಂಡು ಬಂದರೆ ಅಂಥವ್ರನ್ನ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನಲ್ಲಿಂದ ಹೊರಗಡೆ ಕಳಿಸ್ತಾರೋ, ಅಂದರೆ ನಿಮ್ಮ ಫಿಸಿಕಲ್ನ ರದ್ದುಪಡಿಸ್ತಾರೋ, ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಏನಾದರೂ ನಿಮ್ಮ ಹೇಳಿಕೆ, ಈಗ ಹೇಳಿಕೆ ಅಂದರೆ ಏನು ರೀ, ನಿಮ್ಮ ಏನಾದರೂ ಹೇಳಿಕೆ ತಪ್ಪಾಗಿದ್ದರೆ ಅನರ್ಹಗೊಳಿಸಲಾಗುವುದು ಅಂತಾರೆ. ಈಗ ಉದಾಹರಣೆ, ನೀವು ಜನರಲ್ ಅಭ್ಯರ್ಥಿಗಳಿರ್ತೀರಿ, OBC ಅಂತೇಳಿ ಆನ್ಲೈನ್ ಅರ್ಜಿ ಹಾಕಿರ್ತೀರಿ. ಆಮೇಲೆ OBC ಅಭ್ಯರ್ಥಿಗಳಿರ್ತೀರಿ, SC ST ಅಂತೇಳಿ ಅರ್ಜಿ ಹಾಕಿರ್ತೀರಿ. ಆ ರೀತಿ ಏನಾದರೂ ಕಂಡು ಬರ್ತಂದ್ರೆ ಅಲ್ಲಿ ಅನರ್ಹಗೊಳಿಸಲಾಗುವುದು ಅಂತಕ್ಕಂಥ ಕಂಡೀಷನ್ ಹಾಕಿದ್ದಾರೆ ಅಭ್ಯರ್ಥಿಗಳೇ. CISF ಫಿಸಿಕಲ್ಗೆ ಹೋಗ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಎಲ್ಲರಿಗೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಎಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಭ್ಯರ್ಥಿಗಳೇ. ಆರಾಮಾಗಿ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಅದ, ಅದು 6 ನಿಮಿಷ 30 ಸೆಕೆಂಡ್ನಲ್ಲಿ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ರನ್ನಿಂಗ್ ಅದ, ಅದು 4 ನಿಮಿಷದಲ್ಲಿ ಓಡಬೇಕು. ಫಿಸಿಕಲ್ ಆರಾಮಾಗಿ ಎಲ್ಲರೂ ಪಾಸ್ ಹಾಕಿರಿ. ಎಲ್ಲರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಭ್ಯರ್ಥಿಗಳೇ. ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟನ್ನು ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡಲಿದ್ದೇನೆ. ಅಷ್ಟೇ ಅಲ್ಲದ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ನಮ್ಮ ಸಂಸ್ಥೆಯಲ್ಲಿ SSC GD, ಅದೇ ಥರನಾಗಿ BSF, CRPF, CISF, ಆಸಾಂ ರೈಫಲ್, ITBP, SSB ಟ್ರೇಡ್ಮನ್ ಹುದ್ದೆಗಳಾಗಿರ್ಬೋದು, GD ಹುದ್ದೆಗಳಿಗೂ ಸಹಿತ ನಮ್ಮಲ್ಲಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ SSC MTS ಮತ್ತು ಹವಾಲ್ದಾರ ಹುದ್ದೆಗಳಿಗೂ ಸಹಿತ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಗ್ನಿವೀರ ಆರ್ಮಿ ಮತ್ತು TA ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಪೊಲೀಸ್ ಇಲ್ಲಿ KSRP, DR, CR, KSISF ಸಿವಿಲ್ ಹುದ್ದೆಗಳಿಗೆ ಸಹಿತ ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿಯನ್ನು ನೀಡ್ತಾ ಇದ್ವಿ ಅಭ್ಯರ್ಥಿಗಳಿಗೆ. ಪ್ರವೇಶ ಪ್ರಾರಂಭವಾಗಿವೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ನೀಡಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.